ಕಳೆದ ಒಂದಿಷ್ಟು ದಿನಗಳಿಂದ ಹೂತಿಟ್ಟ ಶವಗಳ ಪ್ರಕರಣ ಕ್ರೈಮ್ ನಂಬರ್ 39/2025 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅದು ಪ್ರಚಲಿತಕ್ಕೆ ಬಂದ ಮೇಲೆ SIT ತನಿಖೆ ಪ್ರಾರಂಭ ಆದ ಮೇಲೆ SIT ಏನು ತನಿಖೆ ಇದೆ ಆ ತಂಡದ ತನಿಖೆಯನ್ನು ಇನ್ನೂ ಈಗ ತಾನೇ ಅದು ಪ್ರಾರಂಭ ಹಂತದಲ್ಲಿ ಇದೆ. ಆದರೆ ಈಗಾಗಲೇ ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ನಿರಂತರ ಪ್ರಯತ್ನಗಳು ನಡೀತಾ ಬಂದು ಧರ್ಮಸ್ಥಳದಲ್ಲಿ ಸಮೀಪ ಇರುವಂಥ ಪಾಂಗಳ ದಿವಂಗತ ಕುಮಾರಿ ಸೌಜನ್ಯ ಮನೆಗೆ ಹೋಗುವಂಥ ರಸ್ತೆಯಲ್ಲಿನೇ ಬಹಳ ದೊಡ್ಡ ಪ್ರಕರಣ ಆಯಿತು, ಗಲಾಟೆ ಆಯಿತು, ಕೇಸು ಕೌಂಟರ್ ಕೇಸ್ ಎಲ್ಲೂ ಕೂಡ ಆದವು. ಅದರಲ್ಲಿ ತಮಗೆ ಗೊತ್ತಿದೆ. ಈಗ ಯಾಕೆ ಇಷ್ಟೊಂದು ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಯಾಕೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸುಳ್ಳು ಅಪಪ್ರಚಾರ, ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SITನ ಕ್ಲೋಸ್ ಮಾಡೋದಕ್ಕೆ ಅವ್ರಿಗೆ ಯಾಕೆ ಅಷ್ಟೊಂದು ಆತುರ, ಅದು ಎಲ್ಲದಕ್ಕೂ ಉತ್ತರ ಇಲ್ಲಿದೆ, ಈ ದಾಖಲೆಗಳಲ್ಲಿದೆ. ನಮ್ಮ ಜೊತೆಗಾರರಾದಂಥ ಶ್ರೀಯುತ ಜಯಂತ್ ಟಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಇಲಾಖೆಗೆ RTI ಮುಖಾಂತರ ಕೆಲವು ಮಾಹಿತಿಗಳನ್ನು ಕೇಳಿದರು. ಎಷ್ಟೆಷ್ಟು ಶವಗಳನ್ನು ನೀವು ಹೂತು ಹಾಕಿದ್ದೀರಿ, ಪೇಮೆಂಟ್ ರೆಸಿಪ್ಟ್ ಏನು, ಪೊಲೀಸ್ ಇಲಾಖೆಯಿಂದ ಯಾವ ದಾಖಲೆ ನಿಮಗೆ ಬಂದಿದೆ. ತಮಗೂ ಕೂಡ ಗೊತ್ತಿರ್ಬೋದು, ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯವರು ಇನ್ನೂ SIT ಪ್ರಾರಂಭ ಆಗಿದ್ದೇ ಇಲ್ಲ. ಅವಾಗಲೇ ಆ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಸೇರಿ ನಾವೇ ಹೂತಾಕಿದ್ದು ಅಂತ ಎಲ್ಲ ಕೂಡ ಹೇಳಿದಿರಿ. ಮಾಹಿತಿ RTIನಲ್ಲಿ ಹಾಕಿ ಅಂತ ಹೇಳಿದರು. ಅದರ ರೀತಿಯಲ್ಲಿ ನಮ್ಮ ಟಿ ಜಯಂತ್ ಅವರು ಮಾಹಿತಿಯನ್ನು ಹಾಕಿದರು. ಅದರಲ್ಲಿ ಅನೇಕ ಪ್ರಕರಣಗಳು ಸಂಶಯಾಸ್ಪದಕ್ಕೆ ಈಡಾಗುವಂಥದ್ದಿದೆ. ಅದರಲ್ಲಿ ಒಂದು ಉದಾಹರಣೆ ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅತ್ಯಂತ ಭಯಾನಕವಾದಂತಹ ಪ್ರಕರಣ ಅದು. ಏನು ಅಂದರೆ 2010ನೇ ಇಸ್ವಿಯಲ್ಲಿ ಎಲ್ಲ ಕಾಪಿ ಇದೆ, ಮತ್ತು PDF ಕೂಡ ಸಾಫ್ಟ್ ಕಾಪಿ ನಾನು ಕಳಿಸ್ತೇನೆ. 6/4/10 ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಿಂದ, ಅಂದರೆ ಪೊಲೀಸ್ ಔಟ್ಪೋಸ್ಟ್, ಅದು ಪೊಲೀಸ್ ಔಟ್ಪೋಸ್ಟ್ನ ಠಾಣಾಧಿಕಾರಿ ಒಂದು ಪತ್ರವನ್ನು ಬರೀತಾರೆ, ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಯಾರಿಗೆ? ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ. 2 ಉಲ್ಲೇಖ ಮಾಡ್ತಾರೆ. ಒಂದು, ಅಪರಿಚಿತ ಪುರುಷನ ಶವ, ಆ ಹೆಣವನ್ನು ಡಿಸ್ಪೋಸಲ್ ಅಂತ ಹೇಳಿದ್ರೆ ವಿಲೇವಾರಿ. ಅದೇ ಲೆಟರ್ನಲ್ಲಿ ಇನ್ನೊಂದು ಉಲ್ಲೇಖ ಮಾಡ್ತಾರೆ, ಅಪರಿಚಿತ ಮಹಿಳೆಯ ಕೊಲೆಯಾದ ಶವದ ಕುರಿತಾಗಿ ಕ್ರೈಮ್ ನಂಬರ್ 84/2010. ಅಪರಿಚಿತ ಮಹಿಳೆ ಅವ್ರು ಹೇಳ್ತಾರೆ, ಎಲ್ಲಿ ಸಿಕ್ತು ಅಂತ ಹೇಳಿದರೆ ಅದು ಶರಾವತಿ ಲಾಡ್ಜಿನ ಒಳಗಡೆ ಅಂತ ಹೇಳ್ತಾರೆ. ಇದು ಯಾವುದು ಕೂಡ ನಾವು ಹೇಳ್ತಾ ಇರೋದಲ್ಲ, RTIನಲ್ಲಿ ತಗೊಂಡಂಥ ದಾಖಲೆಯಲ್ಲಿ ಇರುವಂಥದ್ದು. ಇಲ್ಲಿ ಫಸ್ಟ್ ನಾನು ಆ ನೋಟಿಸ್ನಲ್ಲಿ ಏನಿದೆ ಮತ್ತು ಅದರ ನ್ಯೂನ್ಯತೆ ಏನು ಅನ್ನೋದನ್ನು ಹೇಳ್ತೇನೆ. ಒಂದನೇದಾಗಿ, ಈ ಔಟ್ಪೋಸ್ಟ್ ಇರೋದು ASI ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ASIಗೆ ಬರ್ತದೆ. ಅವರು ಠಾಣಾಧಿಕಾರಿಗಳಾಗ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಇದ್ದರೂ ಕೂಡ ತೀರಾ ಬ್ಯುಸಿ ಇತ್ತಂತ ಹೇಳಿದರೆ ಕೆಲವೊಂದು ಕಡೆ ಮಾತ್ರ, ಅದು ನಾನು ನೋಡಿದ್ದು ಬೆಂಗಳೂರು ಮೆಜೆಸ್ಟಿಕ್ ಕಡೆ, ಆದರೂ ಕೂಡ ಅಲ್ಲಿನೂ ASIನೇ ಇನ್ಚಾರ್ಜ್ ಇರ್ತಾರೆ. ಇಲ್ಲಿದ್ದು HC ಹೆಡ್ ಕಾನ್ಸ್ಟೇಬಲ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. 1ನೇ ಪಾಯಿಂಟು, ಧರ್ಮಸ್ಥಳ OPL ಇದ್ದಿದ್ದು, ಅದರದ್ದು ಠಾಣಾಧಿಕಾರಿ ಡಿಸಿಗ್ನೇಷನ್ ಇದ್ದಿದ್ದು ASI ಆ್ಯಂಡ್ ಬಿಲೋ ದ ರ್ಯಾಂಕ್ ಆಫ್ ASI. ಇದರಲ್ಲಿ ಅಡ್ರೆಸ್ಸು ಅವರು ಮಾಡ್ತಾರೆ. ಯಾರಿಗೆ? ಧರ್ಮಸ್ಥಳ ಪಂಚಾಯಿತಿಗೆ. ಪ್ರಕರಣ ದಾಖಲಾಗಿದ್ದು ಸೆಕ್ಷನ್ 302 ಆ್ಯಂಡ್ 201. 302 ಅಂತ ಹೇಳಿದ್ರೆ ತಮಗೆ ಗೊತ್ತಿದೆ, ಇಟ್ ಈಸ್ ಅ ಮರ್ಡರ್. 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಇದರದ್ದು ಇನ್ವೆಸ್ಟಿಗೇಷನ್ ಆಫೀಸರ್ ಇರೋದು ಯಾವತ್ತಿಗೂ ಕೂಡ ಹೀನಸ್ ಕ್ರೈಮ್ ಇದ್ದಾಗ, ಅಂದರೆ ಗಂಭೀರ ಅಪರಾಧಗಳು ಇದ್ದಾಗ, ಕೊಲೆಯಂತಹ ಪ್ರಕರಣಗಳು ಇದ್ದಾಗ
ಇಟ್ ಈಸ್ ಆಲ್ವೇಸ್ ಅಬೋವ್ ದ ರ್ಯಾಂಕ್ ಆಫ್ CPI ಆ್ಯಂಡ್ ಅಬೋವ್ 3 ಸ್ಟಾರ್. ಜನಸಾಮಾನ್ಯರ ಭಾಷೆಯಲ್ಲಿ 3 ಸ್ಟಾರ್ ಅಂತಾರಲ್ಲ, ಅದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, CPI ಆಗಿರ್ಬೋದು.